ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಂದ್ರೆ ಡಿಸಿಎಂ ಮಾಡಿ ಬೇಡ ಅಂದ್ರೆ ಒಂದು ಡಜನ್ ಮಾಡಿ ಮುಖ್ಯಮಂತ್ರಿನ ಡಿ ಕೆ ಶಿವಕುಮಾರ್ ಮಾಡಿ ಒಂದು ಈಗ ರಾಘಣ್ಣ ನಾನೇ ಕೆಪಿಸಿಸಿ ಅಧ್ಯಕ್ಷ ನನಗೆ ಬಿಟ್ಕೊಡ್ಲಿ ಅಂತ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಈಗ ಚುನಾವಣೆಯಲ್ಲಿ 1 ರಿಂದ 9 ಪಕ್ಷನ ಒಂದು ಹಂತಕ್ಕೆ ಈಗ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ಬೋದು, ಈಗ ಆಗೋದಲ್ಲ. ಪಕ್ಷ 0 ಇದ್ದಾಗ ಆಗಿ ಮಾಡಿ ತೋರಿಸಿದ್ರೆ ಅದು ಹೌದಪ್ಪ ಅಂತ. ಸರಿ, ಪಕ್ಷದ 2 ಹುದ್ದೆ ಬೇಡ ಅಂತೇಳಿ ಬೈಲದಲ್ಲಿ ಇರೋದ್ರಿಂದ ಮತ್ತೆ ಇದು ಲೋಕಸಭೆ ಚುನಾವಣೆ ಆಗ್ಲಿ ಅಂತ ಮುಂದುವರಿಸಿದ್ರು ಶಿವಕುಮಾರ್. ಹೆಂಗೆ 2 ಕೊಟ್ಟು ಅದೇ ಮುಂದುವರಿಲ್ಲ ಅಂತೇಳಿ ಬಿಟ್ರು. ಯಾಕೆಂದ್ರೆ ಅವ್ರು ಪಕ್ಷ ಸಂಘಟನೆ ಮಾಡ್ತಾರೆ, ಸಂಘಟನೆ ಚತುರರಿದ್ದಾರೆ, ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿ ಸಿದ್ಧವಾಗಿ ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅವತ್ತನ್ನು ಕೂರಿಸಿದ್ರು. ಅದೇ ಇವತ್ತು 9 ಬಂತು ಕೆಪಿಸಿ ಅಧ್ಯಕ್ಷ ತನ ಕೇಳ್ತೀರಿ ರಾಜಣ್ಣ ಅವರು. ಅದೇ 1 ಮೈನಸ್ ಆಗಿ 0 ಆಗಿದ್ರೆ ಕೇಳ್ತಿದ್ರ, 9 ಆಗಿದೆ ಬಿಡಿ, ಅವ್ರ ಪಡೆಗೆ ಬಿಡಿ, ಪಕ್ಷ ತರ್ತಾ ಇದ್ರೆ ನಾವು ಇನ್ನು ಈ 5 ವರ್ಷದ ನೋಡ್ಬೇಡಿ, ಮುಂದಿನ 5 ವರ್ಷದ ನೀವು ನೋಡಿ ಅಂತ ನಾನು ಹೇಳ್ತೀನಿ. ಒಕ್ಕಲಿಗ ಸ್ವಾಮಿ ಅವರು ಆ ತರ ಒಂದು ಸಿಎಂ ಮುಗ್ಧರಾಗುವಂತದ್ದು ಸ್ಟೇಟ್ಮೆಂಟ್ ಅದು ಹೆಂಗ್ ಅನ್ಸುತ್ತೆ ನಿಮಗೆ? ಅಂತಲ್ಲ, ಸ್ವಾಮಿಗಳ ಬೈಕಿಗೆ ನಾನು ಒಬ್ಬ ಭಕ್ತ, ಭಕ್ತ ಬಂದಿದೆ ದೇವಸ್ಥಾನ ಬಂದ ನಮ್ಮ ಧರ್ಮದರ್ಶಿಗಳು ಹಿರಿಯರಿದ್ದಾರೆ, ಅವ್ರ ಹತ್ರ ಬಂದು ನಾವೇನೋ ಒಂದು ಹೇಳ್ಕೊಡ್ತೀವಿ. ಆ ರೀತಿ ಸಾಮಾನ್ಯ ಪ್ರಜೆಗಳೆಲ್ಲ ಗುರುಗಳ ಹತ್ರ ಆಶೀರ್ವಾದ ಪಡೆಯಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಸಾಮಾನ್ಯ ಪ್ರಜೆಗಳು ಮತ ಹಾಕಿದಂತ ಬಂಧುಗಳು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋ ಬುದ್ಧಿ ನೀವೇನು ಬುದ್ಧಿ ಅಂತ ಹೇಳ್ತಂತ ಸಂದರ್ಭದಲ್ಲಿ ಒಂದು ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ಗುರುಗಳು ಹೇಳಿದ್ರೆ ಅದು ಉತ್ತಮವಾಗಿದೆ. ಸರ್, ಈಗ 26 ತಿಪ್ಪಗಳು ಪ್ಯಾಕ್ ಮಾಡಿ ಮುಖ್ಯಮಂತ್ರಿ ಹೇಳಿದ್ರು ಯಾರು ಸತೀಶ್ ಜಾರಕಿಹೊಳಿ. ಮತ್ತೆ ಈಗ ಇವ್ರು ಯಾರು ಹಂಗ ಮಾತಾಡಿದ್ರು ಕೂಡ ನೋಟಿಸ್ ಕೊಡ್ತೀವಿ ಅಂತ ಡಿ ಕೆ ಶಿವರ್ ಹೇಳ್ಯಾರೆ. ಅದಕ್ಕೆ ಇವರು ಕೊಡ್ಲಿ ನಾವು ಉತ್ತರ ಕೊಡ್ತಂತ ರಾಘಣ್ಣ ಹೇಳ್ಯಾರೆ. ಇದು ಏನು ಕಾಂಗ್ರೆಸ್ನಲ್ಲಿ ಬಹಳ ಆಂತರಿಕ ಕಲರ್ ತೋರಿಸ್ತಾ ಇದೀವಿ. ಇಲ್ಲ, ನೀವು ಕೇಳಿದ್ ಚೆನ್ನಾಗಿದೆ. ಯಾಕಪ್ಪ ಅಂದ್ರೆ ನೋಡಿ, ಹಿರಿಯರನ್ನ ನಾವು ಫಾಲೋ ಮಾಡೋದು. ಅವರು ನೋಟಿಸ್ ಕೊಡ್ತೀವಿ ಅಂದ್ಮೇಲೆ ಮುಖ್ಯಮಂತ್ರಿ ಹತ್ರ ಅಥವಾ ನಮ್ಮ ಕೆಪಿಸಿ ಅಧ್ಯಕ್ಷರ ಕೂತು 4 ವಾರಗಳ ಮಧ್ಯೆ ಚರ್ಚೆ ಮಾಡಿದ್ರೆ ಪಕ್ಷಕ್ಕೂ ಒಂದು ಗೌರವ ಇರ್ತದೆ. ಆದ್ರೂ ಸಹ ನಾನು ಉದ್ದಾಟತನ ಹೇಳಿಕೆ ಕೊಡ್ತೀನಿ, ನಾನು ಹೋಗಿ ಮಾತಾಡ್ತೀನಿ, ನೋಟಿಸ್ ಅನ್ನೋದೆಲ್ಲ ಅವ್ರನ್ನ ಕಲ್ತ್ರೆ ನಮಗೆ ಕಲ್ಸಂಗಾಗ್ತದೆ. ಈ ತರ ಎಲ್ಲ ಅವ್ರು ಹಿರಿಯರ ಹೇಳಿಕೆ ಕೊಡಬಾರ್ದು. ಪಕ್ಷ ಶಿಸ್ತು ಮುಖ್ಯ. ಏನಿದ್ರು ಕೂಡ ಹೈಕಮಾಂಡ್ ಒಳಗ ಯಾವುದೇ ತೀರ್ಮಾನ ಆದ್ರೂ ಚರ್ಚೆ ಆಗ್ಲಿ ಅಂತ ನೀವು ಚರ್ಚೆ